ಹಲೋ ವೀಕ್ಷಕರೇ, ಪ್ರಿಯಾ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗರಿಗರಿಯಾದಂಥ ಮದ್ದೂರ್ ವಡೆ ರೆಸಿಪಿಯನ್ನು ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ನೀವು ಮೈಸೂರಿಂದ ಬೆಂಗಳೂರಿಗೆ ಅಥವಾ ಬೆಂಗಳೂರಿಂದ ಹಾಸನ್ಗೆ ಟ್ರೈನಲ್ಲಿ ಓಡಾಡಿದರೆ ಈ ಗರಿಗರಿ ಮದ್ದೂರ್ ವಡೆನ ತಿಂದಿರ್ತೀರಾ. ಆ ಟ್ರೈನಲ್ಲಿ ಸಿಗೋದಕ್ಕಿಂತ ತುಂಬಾ ರುಚಿಯಾಗಿ ಮನೆಯಲ್ಲೇ ಯಾವ ರೀತಿಯಾಗಿ ಮದ್ದೂರ್ ವಡೆ ತಯಾರಿಸೋದು ಅಂತ ನಾವು ಇವತ್ತು ನೋಡ್ಕೊಳ್ಳೋಣ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಮದ್ದೂರ್ ವಡೆ ಗರಿಗರಿ ಆಗಬೇಕಂದ್ರೆ ಏನೆಲ್ಲ ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕು, ಎಲ್ಲವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ಮದ್ದೂರ್ ವಡೆ ಮಾಡೋ ವಿಧಾನ ಮತ್ತು ಸಾಮಗ್ರಿಗಳೇನೇನು ಅಂತ ನಾವು ನೋಡ್ಕೊಳ್ಳೋಣ. ಮದ್ದೂರ್ ವಡೆ ಮಾಡೋದಕ್ಕೆ ನಾನು ಎಲ್ಲ ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ. ನೋಡಿ, ನಾನು 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಯಾವ ಸೈಜ್ನ ಕಪ್ನಲ್ಲಾದರೂ ತೊಗೊಳ್ಬೋದು. ನಾನು ಸ್ವಲ್ಪ ದೊಡ್ಡ ಸೈಜ್ ಕಪ್ನಲ್ಲಿ ತೊಗೊಂಡಿದ್ದೀನಿ. ಅದೇ ಸೈಜ್ನ ಕಪ್ನಲ್ಲಿ 1 ಕಪ್ ಅಕ್ಕಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಉಪ್ಪಿಟ್ಟು ರವೆ, ಅಂದರೆ ಮೀಡಿಯಮ್ ರವೆ ಬರುತ್ತಲ್ಲ, ಚಿರೋಟಿ ರವೆಗಿಂತ ಸ್ವಲ್ಪ ದಪ್ಪ ಆ ರವೆ ತೊಗೊಂಡಿದ್ದೀನಿ, ಅರ್ಧ ಕಪ್ ಅಷ್ಟೇ. ಅದೇ ಥರ ಅದೇ ಸೈಜ್ನ ಕಪ್ಪಿಂದ 1 ಕಪ್ಪಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ತೊಗೊಂಡಿದ್ದೀನಿ. ಈಗ ಈ 3 ಹಿಟ್ಟುಗಳನ್ನ ಯಾವ್ಯಾವ ಸೈಜ್ ಕಪ್ ತೊಗೊಂಡಿದ್ನಲ್ಲ ಅದೇ ಸೈಜ್ನ ಕಪ್ಪಲ್ಲಿ ಈರುಳ್ಳಿನೂ ತೊಗೋಬೇಕು. 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಿಸಿ ಹಾಕೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, 8 ರಿಂದ 10 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ತೊಗೊಂಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕಂಗೆ ತೊಗೊಳ್ಳಿ. ಒಂದು ಅರ್ಧ ಚಮಚಷ್ಟು ಶುಂಠಿ ತುರಿದು ಇಟ್ಕೊಂಡಿದ್ದೀನಿ. ಅದೇ ರೀತಿ ಕೆಲವು ಕರಿಬೇವು ಎಲೆಗಳನ್ನ ಕೂಡ ಸಣ್ಣದಾಗಿ ಈ ರೀತಿಯಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಬೇಕಿದ್ರೆ ಹಾಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನೊಂದು 3 ಚಮಚ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಮೊದಲು ಈ 3 ಪದಾರ್ಥಗಳನ್ನ ನಾವು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು. ಮೊದಲಿಗೆ ನಾನು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಕೆಂಪಗೆಲ್ಲ ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹೆಚ್ಚು ನಿಮಿಷಗಳು ಕೂಡ ರೋಸ್ಟ್ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಕೈನಲ್ಲಿ ಮುಟ್ಟಿದ್ರೆ ಅದು ಸ್ವಲ್ಪ ಬೆಚ್ಚಗಾಗಿದೆ ಅಂತ ಅನ್ನಿಸ್ಬೇಕು. 1 ನಿಮಿಷ ಅಥವಾ 30 ಸೆಕೆಂಡಲ್ಲಿ ಬಿಸಿ ಆದರೂ ಸಾಕು. ನೋಡಿ, ಸ್ವಲ್ಪ ಬೆಚ್ಚಗಾಗಿದೆ, ತೆಗೆದು ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಒಂದು 30 ಸೆಕೆಂಡಿಂದ ಒಂದು 40 ಸೆಕೆಂಡ್ಗಳ ಕಾಲ ನಾವು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಅದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಆವಾಗ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಮದ್ದೂರ್ ವಡೆ. ಇದು ಕೂಡ ಸ್ವಲ್ಪ ಬೆಚ್ಚಗಾಗಿದೆ. ಈಗ ನಾನು ರವೆಯನ್ನು ಕೂಡ ಹಾಕ್ಕೊಳ್ತೀನಿ. ರವೆಯನ್ನು ಕೂಡ ನೀವು ಉಪ್ಪಿಟ್ಟು ಮಾಡುವಾಗ ಯಾವ ರೀತಿಯಾಗಿ ರೋಸ್ಟ್ ಮಾಡ್ತಿರಲ್ಲ ಆ ರೀತಿಯಾಗೆಲ್ಲ ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ರವೆನೂ ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಇದನ್ನು ಕೂಡ ಕೇವಲ 30 ಸೆಕೆಂಡ್ಗಳ ಕಾಲ ರೋಸ್ಟ್ ಮಾಡಿದರೆ ಸಾಕಾಗುತ್ತೆ. ಇದು ಕೂಡ ಬೆಚ್ಚಗಾಗಿದೆ. 3 ಕೂಡ ನಾನು ಒಂದು ಸಪ್ರೇಟ್ ಬೌಲ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಲ್ಲ ಪದಾರ್ಥಗಳನ್ನ ನಾವು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಒಂದು 3-4 ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೆ ನಾನು. ನೀವು ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅದೇ ರೀತಿ ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ಳೋಣ. ನಿಮ್ಮ ರುಚಿಗೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂದರೆ ಕೂಡ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಅದೇ ರೀತಿ ಕರಿಬೇವು ಎಲೆಗಳನ್ನ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಳ್ಳಿ, ತುಂಬ ಒಳ್ಳೆ ಫ್ಲೇವರ್ ಸಿಗುತ್ತೆ. ಶುಂಠಿ ಕೂಡ ಒಂದು ಅರ್ಧ ಚಮಚದಷ್ಟು ನಾನು ತುರಿದು ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆಯೇ ಉಪ್ಪು ಹಾಕ್ಕೊಳ್ಳಿ. ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಈ ರೀತಿಯಾಗಿ ಬೆರಳುಗಳಿಂದ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಆಗ ಈರುಳ್ಳಿಯಲ್ಲಿರುವಂಥ ನೀರು ಕೂಡ ಬಿಟ್ಕೊಳ್ಳುತ್ತೆ. ಅವಾಗ ನಮಗೆ ಎಷ್ಟು ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಅನ್ನೋ ಅಂದಾಜು ಸಿಗುತ್ತೆ. ಹಿಟ್ಟು ನಾದಕ್ಕಿಂತ ಮುಂಚೆ ನಾನು ಆಗಲೇ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಇಟ್ಕೊಂಡಿದ್ದಲ್ಲ, ಅದನ್ನು ಚೆನ್ನಾಗಿ ಬಿಸಿ ಮಾಡಿ ನಾವೀಗ ಹಾಕ್ಕೊಳ್ಬೇಕಾಗುತ್ತೆ. 4 ಟೇಬಲ್ ಸ್ಪೂನ ಹಾಕ್ಕೊಳ್ಳಿ, ಕಡಿಮೆ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಎಣ್ಣೆ ಚೆನ್ನಾಗಿ 4 ಟೇಬಲ್ ಸ್ಪೂನ್ ಕಾಯಿಸಿ ಹಾಕ್ಕೊಂಡ್ರೆ ಗರಿಗರಿಯಾಗಿ ಮದ್ದೂರ್ ವಡೆ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಈಗ ಎಣ್ಣೆ ಎಲ್ಲ ಹಾಕಿದ್ಮೇಲೆ ಒಂದ್ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ಮೇಲೆ ಬೆರಳುಗಳಿಂದನೇ ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಹಿಟ್ಟಿಗೂ ಎಣ್ಣೆ ಕೂಡ ಹೋಗಬೇಕು. ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಕೈನಲ್ಲಿ ಈ ರೀತಿಯಾಗಿ ಉಂಡೆ ಮಾಡಿಕೊಂಡ್ರೆ ಉಂಡೆ ಮಾಡೋದಕ್ಕೂ ಬರಬೇಕು ಮತ್ತು ಪುಡಿ ಪುಡಿ ಆಗಬೇಕು. ಅಷ್ಟು ಪ್ರಮಾಣದಲ್ಲಿ ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ. ಈಗ ನಾನು ಮೊದಲಿಗೆ ಸ್ವಲ್ಪ ಒಣ ಹಿಟ್ಟನ್ನು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ತೀನಿ. ಅಷ್ಟು ಹಿಟ್ಟನ್ನು ಒಟ್ಟಿಗೆ ನಾದ್ಕೊಳ್ಳೋದಿಲ್ಲ, ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ನಾವು ನಾದ್ಕೊಳ್ಳೋಣ. ಯಾಕೆಂದರೆ ಈಗ ನಾದ್ಕೊಂಡಿರೋ ಹಿಟ್ಟು ಸ್ವಲ್ಪ ತೆಳ್ಳಗಾದರೆ ಮತ್ತೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಳ್ಳೋದಕ್ಕೂ ಬರುತ್ತೆ. ಹಾಗಾಗಿ ಸ್ವಲ್ಪ ಹಿಟ್ಟಲ್ಲೇ ನಾನು ನಾದ್ಕೊಂಡಿದ್ದೀನಿ. ಈ ಹಿಟ್ಟನ್ನು ನಾದುವಾಗ ನನಗೆ ನೆನಪಾಯಿತು, ನಾನು ಆಗಲೇ ಬಿಳಿ ಎಳ್ಳನ್ನು ತೆಗೆದಿಟ್ಕೊಂಡಿದ್ದೆ, ಹಾಕಲೇ ಇಲ್ಲ ಅಂತ. ಈಗ ನಾನು ಬಿಳಿ ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಅರ್ಧದಷ್ಟು ಹಾಕ್ಕೊಳ್ತೀನಿ. ಈ ಬೌಲ್ನಲ್ಲಿರೋ ಒಣ ಹಿಟ್ಟಿಗೆ ಸ್ವಲ್ಪ ಹಾಕ್ಕೊಳ್ತೀನಿ. ನೀವು ಕರಿಬೇವು ಶುಂಠಿ ಎಲ್ಲ ಹಾಕ್ಕೊಳ್ತೀರಲ್ಲ, ಆವಾಗಲೇ ಬಿಳಿ ಎಳ್ಳು ಕೂಡ ಹಾಕ್ಕೊಂಡ್ಬಿಡಿ. ಈಗ ಮತ್ತೆ ನಾನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಿದ್ದೀನಿ. ಬಿಳಿ ಎಳ್ಳು ಕೂಡ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ನಾನು ನಾದ್ಕೊಳ್ತಾ ಇದ್ದೀನಿ. ನೀವು ನಾದ್ಕೊಂಡಿರೋ ಹಿಟ್ಟೇನಾದರೂ ಸ್ವಲ್ಪ ಜಾಸ್ತಿನೇ ಸಾಫ್ಟ್ ಆಯಿತು ಅಂದರೆ ನೀವು ಬೇಕಿದ್ರೆ ಮತ್ತೆ ಸ್ವಲ್ಪ ಒಣ ಹಿಟ್ಟನ್ನು ಈ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಸಾಫ್ಟ್ ಮಾಡ್ಕೊಳ್ಬೋದು. ಈ ಥರ ಒಣ ಹಿಟ್ಟನ್ನು ಸಪ್ರೇಟ್ ತೆಗೆದಿಟ್ಕೊಂಡ್ರೆ ಇದು ಕೂಡ ಲಾಭ ಆಗುತ್ತೆ. ಹಿಟ್ಟು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟಾಗಿದೆ. ನೀವು ಚಪಾತಿ ಹಿಟ್ಟು ಯಾವ ಥರ ನಾದ್ತಿರಲ್ಲ ಅದೇ ರೀತಿಯಾಗಿ ನಾದ್ಕೊಳ್ಳಿ. ರೊಟ್ಟಿ ಹಿಟ್ಟು, ಚಪಾತಿ ಹಿಟ್ಟು
ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಸಾಕು. ಒಣ ಹಿಟ್ಟನ್ನು ತೆಗೆದಿಟ್ಕೊಳ್ತೀನಿ. ಈಗ ನಾನು ನಾದಿಟ್ಕೊಂಡಿರೋ ಹಿಟ್ಟಲ್ಲಿ ನಾನು ಉಂಡೆಗಳನ್ನ ಮಾಡಿ ಇಟ್ಕೊಳ್ತೀನಿ. ನಮ್ಗೆ ಯಾವ ಸೈಜ್ಗೆ ಬೇಕಲ್ಲ ಆ ಸೈಜ್ಗೆ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳೋಣ. ಉಂಡೆಗಳನ್ನ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಮದ್ದೂರು ವಡೆ ತಟ್ಟೋದಕ್ಕೆ ತುಂಬ ಸುಲಭ ಆಗುತ್ತೆ. ನೋಡಿ ಇದೇ ಥರ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ನೀವು ಬಟರ್ ಪೇಪರು ಅಥವಾ ಪ್ಲಾಸ್ಟಿಕ್ ಪೇಪರ್ ಯಾವುದಾದ್ರೂ ತೊಗೊಳ್ಳಿ, ನಿಮ್ಗೆ ಯಾವುದು ಮನೆಯಲ್ಲಿದೆ ಅದನ್ನು ತೊಗೊಳ್ಳಿ. ಆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ತಟ್ಕೊಳ್ತಾ ಹೋಗಬೇಕು. ತುಂಬ ತೆಳ್ಳಗೆ ನಿಪ್ಪಟ್ಟು ಥರನೂ ತಟ್ಟೋದು ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಆಗಿದ್ದರೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ದಪ್ಪ ಇರಬೇಕಂತ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು, ಆಗ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ರೀತಿಯಾಗಿ ಇನ್ನೊಂದು ಉಂಡೆನ ಕೂಡ ತೊಗೊಂಡಿದ್ದೀನಿ, ಅದನ್ನು ಕೂಡ ಇದೇ ಸೈಜ್ನಲ್ಲೇ ನಾನು ತಟ್ಕೊಳ್ತೀನಿ. ತಟ್ಟಿದ್ದಾದಮೇಲೆ ಸೀದಾ ಎಣ್ಣೆಯಲ್ಲಿ ಹಾಕಿ ಕರೆದ್ಬಿಟ್ರೆ ಮದ್ದೂರು ವಡೆ ರೆಡಿ. ಎಷ್ಟು ಸುಲಭ ಅಲ್ವಾ? ಅರ್ಧ ಗಂಟೆಲಿ ರೆಡಿ ಆಗಿಬಿಡುತ್ತೆ. ಬನ್ನಿ ಇದನ್ನು ಎಣ್ಣೆಯಲ್ಲಿ ಕರಿಯೋಣ. ಎಣ್ಣೆ ಕೂಡ ನಾನು ಆಗಲೇ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕೂಡ ತುಂಬಾ ಚೆನ್ನಾಗಿ ಕಾದಿದೆ. ಈಗ ಸ್ವಲ್ಪ ಸಣ್ಣ ತುಂಡನ್ನು ಹಾಕಿ ನೋಡ್ತೀನಿ ಚೆನ್ನಾಗಿ ಕಾದಿದೆಯೋ ಇಲ್ವೋ ಅಂತ. ಅದು ಮೇಲೆ ಬರ್ತಾ ಇದೆ, ಚೆನ್ನಾಗಿ ಕಾದಿದೆ. ಈಗ ನಾನು ಒಂದೊಂದೇ ಮದ್ದೂರು ವಡೆನ ಹಾಕಿ ಚೆನ್ನಾಗಿ ಕರೆದ್ಬಿಡ್ತೀನಿ. ಮೊದಲಿಗೆ ಒಂದು ಮದ್ದೂರು ವಡೆನ ಹಾಕ್ಕೊಳ್ತಾ ಇದ್ದೀನಿ. ಮದ್ದೂರು ವಡೆ ಹಾಕಿದ ತಕ್ಷಣ ಅದು ಒಂದು 30 ಸೆಕೆಂಡಲ್ಲೇ ಮೇಲೆ ಬಂದುಬಿಡುತ್ತೆ. ಮೇಲೆ ಬಂದಮೇಲೆ ನಾವು ಅದನ್ನು ಒಂದು ಸೈಡ್ಗೆ ಫ್ಲಿಪ್ ಮಾಡಬೇಕು, ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡಿದ್ಮೇಲೆ ನಾವು ಪಕ್ಕಕ್ಕೆ ಇನ್ನೊಂದು ಮದ್ದೂರು ವಡೆ ಹಾಕಬೇಕು. ಇಲ್ಲಾಂದರೆ ಒಟ್ಟಿಗೆ ಎರಡೂ ಹಾಕಿಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಒಂದು ಮದ್ದೂರು ವಡೆನ ಇನ್ನೊಂದು ಸೈಡಿಗೆ ಫ್ಲಿಪ್ ಮಾಡಿದ್ಮೇಲೆ ಸೈಡಲ್ಲಿ ನಾವು ಇನ್ನೊಂದು ಮದ್ದೂರು ವಡೆ ಹಾಕ್ಕೊಳ್ಬೇಕು. ಅದು ಕೂಡ ಮೇಲೆ ಬರುತ್ತೆ, ಆವಾಗ ಅದಕ್ಕೂ ಕೂಡ ನಾವು ಜಾಗ ಮಾಡಿಕೊಡ್ಬೇಕಾಗುತ್ತೆ. ನೀವು ಹೊಸದಾಗಿ ಮೊದಲನೇ ಸಲ ಮಾಡ್ತಾಯಿದ್ರೆ ಇದೇ ರೀತಿ ಮಾಡಿ. ನೀವು ಮೊದಲಿಂದನೂ ಮಾಡ್ಕೊಳ್ತಾ ಬರ್ತಿದ್ರೆ ನೀವು 3-4 ಒಟ್ಟಿಗೆ ಹಾಕಿ ನೀವು ಫ್ರೈ ಮಾಡ್ಕೊಳ್ಬೋದು. ನಮ್ಮನೇಲಿ ನಾವು 3-4 ಒಟ್ಟಿಗೆ ಹಾಕಿ ಫ್ರೈ ಮಾಡ್ತೀವಿ. ನಿಮಗೆಲ್ಲರಿಗೂ ತೋರಿಸೋದಕ್ಕೋಸ್ಕರ 2 ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ನಾವು ಆಗಾಗ ಈ ರೀತಿಯಾಗಿ ಫ್ಲಿಪ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಎರಡೂ ಸೈಡ್ಗೂ. ಇದು ಹೊಂಬಣ್ಣಕ್ಕೆ ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿ ಈ ರೀತಿಯಾಗಿ ಫ್ಲಿಪ್ ಮಾಡ್ಕೊಳ್ತಾನೆ ನಾವು ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಜಾಸ್ತಿ ಕೆಂಪಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ತುಂಬ ಕೆಂಪಗಾದರೆ ಈರುಳ್ಳಿ ಕಪ್ಪಾಗ್ಬಿಡುತ್ತೆ, ಕಹಿ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು, ಹೊಂಬಣ್ಣಕ್ಕೆ ಬಂದರೆ ಸಾಕು. ಇದನ್ನು ನಾನು ಒಂದು ಪ್ಲೇಟ್ನಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಹೋಗ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಮದ್ದೂರು ವಡೆಗಳನ್ನ ನೀವು ಕರೆದ್ಬಿಡಿ. ಒಂದು ಸಲ ಒಂದು ಬಾಣಲೆಯಲ್ಲಿ 2 ಮದ್ದೂರು ವಡೆ ಕರೆದ್ರೆ ನಿಮಗೆ ತುಂಬ ಸುಲಭ ಆಗುತ್ತೆ. ನೀವು ಮೊದಲಿಂದನೂ ಮಾಡ್ತಾ ಇದ್ದರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ 3-4 ಹಾಕಿ ನೀವು ಕರಿಬೋದು. ನೋಡಿ ಎಷ್ಟು ಕರಿಯಾದಂತಹ ಬಿಸಿ ಮದ್ದೂರು ವಡೆ ತಯಾರಾಗಿದೆ. ಇದನ್ನು ನೀವು ಬಿಸಿ ಆಗಲೂ ತಿನ್ಬೋದು, ತಣ್ಣಗಾದ್ಮೇಲೆ ಕೂಡ ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ಇಲ್ಲಾಂದರೆ ನೀವು ಕಾಯಿ ಚಟ್ನಿ ಜೊತೆ ಸಾಯಂಕಾಲ ಟೀ ಜೊತೆಗೂ ಕೂಡ ನೀವು ತಿನ್ಬೋದು. ತುಂಬಾ ಅದ್ಭುತವಾಗಿರುತ್ತೆ. ಈ ಮದ್ದೂರು ವಡೆಯನ್ನು ಮಾಡಿದ್ಮೇಲೆ ನೀವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಬಿಟ್ಟು ಒಂದು ವಾರ 15 ದಿನ ಆದರೂ ಇದು ಗರಿಗರಿಯಾಗಿಯೇ ಉಳಿಯುತ್ತೆ. ನಾನು ಈ ವಿಡಿಯೋದಲ್ಲಿ ಹೇಳಿರೋಂಥ ಎಲ್ಲ ಟಿಪ್ಸ್ಗಳನ್ನ ಕೂಡ ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ಗರಿಗರಿಯಾದಂಥ ಮದ್ದೂರು ವಡೆ ನೀವು ಮಾಡ್ಬೋದು. ಇವತ್ತು ನಾನು ತೋರಿಸಿರೋಂಥ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ರಿಯಾ ರುಚಿ ಚಾನಲ್ಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.